ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಕಬಡ್ಡಿ ಟೂರ್ನಿ ವೇಳೆ ಅಂಬರೀಶ್ ನೋಡಲು ನೂಕುನುಗ್ಗಲು. ಕೆಆರ್ಪುರಂನಲ್ಲಿ ಕುಸಿದು ಬಿದ್ದ ಗ್ಯಾಲರಿ. 5ಕ್ಕೂ ಹೆಚ್ಚು ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು. 2 ತಿಂಗಳುಗಳಿಂದಲೂ ಮಾಧ್ಯಮಗಳಲ್ಲಿ ನಿತ್ಯ ವರದಿ. 4 ಬಾರಿ ಎಚ್ಚರಿಸಿದ್ರೂ ಸರಿ ಹೋಗದ ಕಸಾಗದ ಕಿರಿಕಿರಿ. ಸರ್ಕಾರದ ವಿರುದ್ಧ ಗವರ್ನರ್ ಕಿಡಿ. ಫ್ಲೈಓವರ್ ನಿರ್ಮಾಣದ ಬಳಿಕ ಗಬ್ಬೆದ್ದ ಬೆನ್ನಿಗಾನಹಳ್ಳಿ ಕೆರೆ. 6 ವರ್ಷಗಳಿಂದ ಕಣ್ಮುಚ್ಚಿ ಕುಳಿತ ಬಿಬಿಎಂಪಿ. ದುರ್ನಾತ, ಸೊಳ್ಳೆ, ಹಾವುಗಳ ಕಾಟದಿಂದ ಜನರು ಕಂಗಾಲು. ಲೋಕ ಕಲ್ಯಾಣಕ್ಕೆ ಗಿರಿಜಾ ಕಲ್ಯಾಣ. ಭಕ್ತಿಯಲ್ಲಿ ಮಿಂದೆದ್ದ ಗಿರಿನಗರದ ಜನ. ಶಿವಪಾರ್ವತಿ ವಿವಾಹಕ್ಕೆ ಸಾಕ್ಷಿಯಾದ ಮೇಯರ್. ಜಯಪ್ರದಾರಿಂದ ಸಂಗೊಳ್ಳಿ ರಾಯಣ್ಣ ಚಿತ್ರ ವೀಕ್ಷಣೆ. ಚೆನ್ನಮ್ಮನ ಅಭಿನಯಕ್ಕೆ ಭರ್ಜರಿ ಶ್ಲಾಘನೆ. 3 ದಿನದಲ್ಲಿ 15 ಕೋಟಿ ಸಂಪಾದನೆ. ಕೆಆರ್ಪುರಂನಲ್ಲಿ ಕಬಡ್ಡಿ ಪಂದ್ಯಾವಳಿ ವೇಳೆ ಗ್ಯಾಲರಿ ಕುಸಿದು ಹಲವರು ಗಾಯಗೊಂಡಿದ್ದಾರೆ. ಪಂದ್ಯದ ಉದ್ಘಾಟನೆಗೆ ಬಂದಿದ್ದ ನಟ ಅಂಬರೀಶ್ರನ್ನ ನೋಡೋದಕ್ಕೆ ಜನರು ಮುಗಿಬಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಓರ್ವ ವ್ಯಕ್ತಿ ಕಾಲು ಮುರಿದು ಹೋಗಿದ್ದು, ಇನ್ನು ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಆರ್ಪುರಂನಲ್ಲಿ ಕಬಡ್ಡಿ ಪಂದ್ಯಾವಳಿ ವೇಳೆ ಯಾವ ರೀತಿ ಜನ ಕಿಕ್ಕಿರಿದು ತುಂಬಿದ್ರು ಅಂತ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಗ್ಯಾಲರಿ ಕುಸಿದು ಹಲವಾರು ಜನ ಗಾಯಗೊಂಡಿದ್ದಾರೆ. ಪಂದ್ಯದ ಉದ್ಘಾಟನೆಗೆ ಬಂದಿದ್ದ ನಟ ಅಂಬರೀಶ್ರನ್ನ ನೋಡೋದಕ್ಕೆ ಜನ ಮುಗಿಬಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಈಗಾಗಲೇ ನೀವು ವ್ಯಕ್ತಿಯನ್ನ ನೋಡಿದ್ರಿ, ಸಂಪೂರ್ಣವಾಗಿ ಆತನ ಕಾಲು ಮುರಿದು ಹೋಗಿದೆ. ಇನ್ನು ಹಲವಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನ ಈಗಾಗಲೇ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿರೋ ಒಂದೊಂದು ಕೆರೆಯದ್ದು ಒಂದೊಂದು ಸ್ಟೋರಿ. ಈಗ ನಾವು ಹೇಳ ಹೊರಟಿರೋದು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ ಬೆನ್ನಿಗಾನಹಳ್ಳಿ ಕೆರೆಯ ಕಥೆಯನ್ನ. ಮೊದಲು ಜನರ ವಿಹಾರಕ್ಕೂ ಅನುಕೂಲವಾಗಿದ್ದ ಈ ಕೆರೆ ಈಗ ಹೇಗಾಗಿದೆ ಅನ್ನೋದನ್ನ ನೀವೇ ನೋಡಿ. ಇದು ಬೆನ್ನಿಗನಹಳ್ಳಿ ಕೆರೆ. ಬೆಂಗಳೂರಿನ ಕೆಆರ್ಪುರಂ ವಿಧಾನಸಭಾ ವ್ಯಾಪ್ತಿಗೆ ಬರುವ ದೊಡ್ಡ ಕೆರೆಗಳಲ್ಲಿ ಇದೂ ಒಂದು. ಇದರಲ್ಲೀಗ ಮಳೆ ನೀರಿನ ಜೊತೆಗೆ ಒಳಚರಂಡಿ ನೀರು ಸೇರುತ್ತಿದೆ. ಇದರಿಂದಾಗಿ ಅಕ್ಕಪಕ್ಕದ ಬಡಾವಣೆಯ ನಿವಾಸಿಗಳು ಪ್ರತಿನಿತ್ಯ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೆರೆಯ ಮೇಲೆ ನಿರ್ಮಿಸಿರುವ ಫ್ಲೈಓವರ್ನಿಂದ ಕೆರೆಯ ಅಭಿವೃದ್ಧಿ ಹಾಗೂ ಹೂಳು ತೆಗೆಯುವ ಕಾರ್ಯಕ್ಕೆ ತೊಂದರೆಯಾಗಿದೆ. ಆ ಥರ ಗಲೀಜಿರುತ್ತೆ, ಕ್ಲೀನ್ ಮಾಡಲ್ಲ. ವರ್ಷ ಒಂದ್ಸತಿ ಕ್ಲೀನ್ ಮಾಡ್ತಾರೆ, ತಿರ್ಗಾ ಬಂದುಬಿಡ್ತದೆ. ಒಳ್ಳೆ ಅಲ್ಲ ಅದಲ್ಲ, ಸೊಳ್ಳೆ ಹಾವು ಎಲ್ಲ ಇರ್ತದೆ ಒಳಗಡೆ. ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಲ್ಲ. ವರ್ಷ ಒಂದ್ಸತಿ ಕ್ಲೀನ್ ಮಾಡ್ತಾರೆ. ಫ್ಲೋರ್ ಕಟ್ಟೋದು ಮುಂಚೆ ಚೆನ್ನಾಗಿತ್ತು, ಕೆರೆ ಎಲ್ಲ ಕ್ಲೀನಾಗಿತ್ತು. ಇವಾಗ ಫ್ಲೋರ್ ಕಟ್ಟಿದಾರಲ್ಲ, ಇದು ಎಲ್ಲ ಫುಲ್ ಗಲೀಜಾಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಕೆರೆಯ ಸುತ್ತಲಿರುವ ಗಲೀಜಿನಿಂದ ಸೊಳ್ಳೆ ಹಾಗೂ ಹಾವುಗಳ ಕಾಟ ಹೆಚ್ಚಾಗಿದೆ. ಕೆಆರ್ಪುರಂ ಹಾಗೂ ಸುತ್ತಮುತ್ತಲ ಬಡಾವಣೆಯ ಒಳಚರಂಡಿಯ ಕೊಳಚೆ ನೀರು ಕೆರೆಗೆ ಸೇರಿ ದುರ್ನಾತ ಬೀರುತ್ತಿದೆ. ಇನ್ನು ಕೆರೆಯನ್ನ 2 ಭಾಗ ಮಾಡಿ ಮಧ್ಯಭಾಗದಲ್ಲಿ ರೈಲ್ವೆ ಹಳಿಯನ್ನ ನಿರ್ಮಿಸಲಾಗಿದೆ.
ಡ್ರೈನೇಜ್ ನೀರೆಲ್ಲ ಬರ್ತಾ ಇದೆ ಇದಕ್ಕೆ. ಮುಂಚೆ ಆದರೆ ತುಂಬ ಚೆನ್ನಾಗಿತ್ತು, ಕ್ಲೀನಾಗೂ ಇತ್ತು, ಎಲ್ಲರೂ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹೋಗೋ ಥರನೂ ಇತ್ತು. ಇವಾಗ ತುಂಬ ಗಲೀಜು ಅಂದರೆ ಅಷ್ಟೊಂದು ಗಲೀಜಾಗಿದೆ. ಪ್ರಾಬ್ಲಮ್ ಅಂದರೆ ಮುಂಚೆ ಮೇಂಟೆನೆನ್ಸ್ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು, ಇವಾಗ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಯಿತು ಅನಿಸುತ್ತೆ. ಅದೆಲ್ಲ ಎಲೆ ಅದು ಇದು ಎಲ್ಲ ಬೆಳೆದು ನಿಂತಿದೆ, ಅದೆಲ್ಲ ಕ್ಲೀನ್ ಮಾಡೋಲ್ಲ, ಏನೂ ಇಲ್ಲ. ಅದೆಲ್ಲ ಮಾಡಿ ಡೆವಲಪ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹತ್ರದಲ್ಲಿ ಯಾವುದೋ ಪಾರ್ಕೂ ಇಲ್ಲ ಆ ಥರ ನೋಡಿದ್ರೆ. ಇತ್ತ ಫ್ಲೈಓವರ್ ನಿರ್ಮಾಣವಾಗುವ ಮುನ್ನ ಈ ಕೆರೆ ಹೀಗಿರಲಿಲ್ಲ. ವಾಕಿಂಗ್ ಟ್ರ್ಯಾಕ್, ಆರಾಮವಾಗಿ ವಿಶ್ರಮಿಸಲು ಕಲ್ಲು ಆಸನಗಳು, ಹಸಿರು ಹಾಗೂ ಹೂವಿನ ಗಿಡಗಳು ಮನಕ್ಕೆ ಆಹ್ಲಾದ ನೀಡುತ್ತಿದ್ದವು. ಆದರೆ ಈಗ ಅದೆಲ್ಲ ಮಾಯವಾಗಿದೆ. 6 ವರ್ಷಗಳ ಹಿಂದೆ ಈ ಕೆರೆಯ ನಿರ್ವಹಣೆ ಜವಾಬ್ದಾರಿಯನ್ನ ಅರಣ್ಯ ಇಲಾಖೆಯು ಬಿಬಿಎಂಪಿಗೆ ವಹಿಸಿದೆ. ಆದರೆ ಬಿಬಿಎಂಪಿ ಮಾತ್ರ ಇದರ ಅಭಿವೃದ್ಧಿಯ ಕಡೆ ಯಾವುದೇ ಗಮನ ನೀಡಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಪಾಲಿಗೆ ಇವತ್ತು ಮಹತ್ವವಾದ ದಿನ. ಯಾಕಂದ್ರೆ ರಾಜ್ಯದಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಕಟ್ಟಿ ಬೆಳೆಸಿದ ಎಂ ಚಿನ್ನಸ್ವಾಮಿ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಲಾಯಿತು. ಕ್ರಿಕೆಟ್ ಲೋಕದ ದಿಗ್ಗಜರು, ಗಣ್ಯರು ಸಮಾರಂಭಕ್ಕೆ ಸಾಕ್ಷಿಯಾದರು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಸಂಸ್ಥಾಪಕರಾದ ಎಂ ಚಿನ್ನಸ್ವಾಮಿ ಅವರ ಪ್ರತಿಮೆಯನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲಿ ಅನಾವರಣ ಮಾಡಲಾಯಿತು. ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಪ್ರತಿಮೆಯ ಅನಾವರಣ ಮಾಡಿದರು. I knew all of them. They were my own heroes. Some of them, Kapil Dev was just like my younger brother in Haryana. He is from Haryana. He played Ranji Trophy, and Bansi Lalji, who was Chief Minister, he and his family, they promoted him. And he became a very important cricketer. ಇದೇ ವೇಳೆ ಮಾತನಾಡಿದ ಕೆಎಸ್ಸಿಎ ಅಧ್ಯಕ್ಷ ಅನಿಲ್ ಕುಂಬ್ಳೆ, ನಮ್ಮ ಬಹುದಿನಗಳ ಕನಸು ಇಂದು ಈಡೇರಿದೆ ಅಂದರು. ಈ ಹಿಂದೆ ಸಾಕಷ್ಟು ಬಾರಿ ಅಂದುಕೊಂಡ್ರೂ ಅವರ ಪ್ರತಿಮೆಯನ್ನ ಸ್ಥಾಪಿಸಲು ಆಗಿರಲಿಲ್ಲ. ಆದರೆ ಕೆಎಸ್ಸಿಎ 75 ವರ್ಷಗಳ ಈ ಸಂಭ್ರಮದ ಸಮಯದಲ್ಲಿ ಈ ಕಾರ್ಯ ನೆರವೇರಿದ್ದು ಎಲ್ಲರಲ್ಲೂ ಸಂತಸ ಮೂಡಿಸಿದೆ ಅಂದರು. ಸಾಕ್ಷಾತ್ವಾಗಿ ಇಲ್ಲಿ ದಿಸ್ ವಿಲ್ ರಿಮೇನ್ ಎವರ್ ಇನ್ ದಿಸ್ ಪ್ರಿಮೈಸಸ್. ಈ ಸ್ಟೇಡಿಯಂಗಂತೂ ಅವರ ಹೆಸರಲ್ಲಿ ನೇಮಕ ಆಗಿತ್ತು 30 ವರ್ಷದ ಹಿಂದೆಯೇ. ಆದರೆ ಇವತ್ತು ಅದನ್ನು ಇನ್ನೊಂದು ರೀತಿಯಲ್ಲಿ ಸ್ಮಾರಕವನ್ನು ಇಲ್ಲಿ ನಾವು ನೇಮಕ ಮಾಡಿದ್ವಿ. ಚಿನ್ನಸ್ವಾಮಿ ಅವರ ಪುತ್ರ ಎಂಸಿ ರಾಮಕೃಷ್ಣ ಸಮಾರಂಭದ ಮುಖ್ಯ ಆಕರ್ಷಣೆಯಾಗಿದ್ದರು. ಸರಳ ಸುಂದರ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ದಿಗ್ಗಜರಾದ ಜಿಆರ್ ವಿಶ್ವನಾಥ್, ಇಎಎಸ್ ಪ್ರಸನ್ನ, ಸೈಯದ್ ಕಿರ್ಮಾನಿ, ಕೆಎಸ್ಸಿಎ ಕಾರ್ಯದರ್ಶಿ ಜಾವಗಲ್ ಶ್ರೀನಾಥ್, ಕ್ರಿಕೆಟ್ ಅಸೋಸಿಯೇಷನ್ನ ಅಧಿಕಾರಿಗಳು, ಚಿನ್ನಸ್ವಾಮಿ ಅವರ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಸ್ಪಂದನ್ ಕಣಿಯಾರ್, ಸುವರ್ಣ ನ್ಯೂಸ್. ಬೆಂಗಳೂರಿನ ಕಸದ ಸಮಸ್ಯೆ ಬಗ್ಗೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಸದ ಸಮಸ್ಯೆ ಬಗ್ಗೆ ಮಾಧ್ಯಮಗಳು ಸಾಕಷ್ಟು ಬೆಳಕು ಚೆಲ್ಲಿವೆ. ನಾನೂ ಕೂಡ ಸರ್ಕಾರವನ್ನ ಎಚ್ಚರಿಸಿದ್ದೇನೆ, ಆದರೂ ಕಸದ ಸಮಸ್ಯೆ ಬಗೆಹರಿದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. I have already alerted government 4 times and they promised. So I am only hoping that something will come out. Now the court is a sub judice matter now. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.